ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಶಿಶು ಮಕ್ಕಳಿಗೊಲಿದ ಮಾದೇವ ಅಂದರೆ ಶಿಶು ಅಂದರೆ ಇಲ್ಲಿ ತತ್ಸಮ ತದ್ಭವ ರೂಪದಲ್ಲಿ ಶಿಶು ಮಕ್ಕಳುಗೆಲ್ಲ ಹೇಳ್ತೀವಿ ಅರ್ಥ. ಇದು ಒಂದು ಜಾನಪದ ಪದ್ಯ. ಈ ಜಾನಪದ ಪದ್ಯದಲ್ಲಿ ಮಾದೇವ ಅಂದರೆ ದೇವರು ಮಾನವರನ್ನ ಪರೀಕ್ಷೆ ಮಾಡಿ ನಂಬಿದವರ ಮನದಲ್ಲಿ ತುಂಬಿ ತುಳುಕುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ಆ ವಿಚಾರವನ್ನು ತಿಳಿಯೋಣ, ಏನೇನು ಪರೀಕ್ಷೆ ನಡೆಯುತ್ತೆ ಅಂತಂದೇಳಿ. ಇದರ ಆಕರ ಗ್ರಂಥ ಜನಪದ ಮಹಾಕಾವ್ಯ ಮಲೆಯ ಮಾದೇಶ್ವರ. ಈ ಆಕರ ಗ್ರಂಥವನ್ನು ಸಂಪಾದನೆ ಮಾಡಿದಂಥವರು ಡಾಕ್ಟರ್ PK ರಾಜಶೇಖರ್ ಅವರು. ಇನ್ನು ಪಾತ್ರ ಪರಿಚಯ, ಇಲ್ಲಿ ಬೇಡರ ಕಣ್ಣಪ್ಪ ಅಂತಂದೇಳಿ ಒಂದು ಪಾತ್ರ. ಅವರು ಮಾದೇಶ್ವರನ ದತ್ತು ಮಗ ಬೇಡರ ಕಣ್ಣಪ್ಪ. ಇನ್ನು ಕಾರಯ್ಯ ಬಿಲ್ಲಯ್ಯ, ಈ ಪದ್ಯದಲ್ಲಿ ಬರುವಂಥ ಪಾತ್ರಗಳು ಕಾರಯ್ಯ ಬಿಲ್ಲಯ್ಯ ಮಾದೇಶ್ವರನ ದತ್ತು ಮಕ್ಕಳು. ಸಂಕಮ್ಮ ಕಾರಯ್ಯ ಬಿಲ್ಲಯ್ಯನ ಹೆತ್ತ ತಾಯಿ. ಈ ರೀತಿ ಪಾತ್ರಗಳಿವೆ. ಯಾವ ರೀತಿ ಪರೀಕ್ಷೆ ನಡೆಯುತ್ತೆ ದೇವರಿಂದ ಈ ಮಕ್ಕಳ ಮೇಲೆ ಅಂತ ನೋಡೋಣ. ಈ ಪದ್ಯದಲ್ಲಿ ಮಲೆಯ ಮಾದೇಶ್ವರನು ಕಾರಯ್ಯ, ಬಿಲ್ಲಯ್ಯ ಮತ್ತು ಬೇಡರ ಕನ್ನಯ್ಯ ಈ ಮೂರು ಮಕ್ಕಳನ್ನು ದತ್ತುಪುತ್ರರಾಗಿ ಸ್ವೀಕಾರ ಮಾಡ್ತಾರೆ. ಯಾರು? ಮಲೆಯ ಮಾದೇಶ್ವರ. ಈ ಮಕ್ಕಳು ಆ ಮಾದೇವನನ್ನು ತುಂಬ ಪ್ರೀತಿ ಮಾಡ್ತಾರೆ. ಈ ರೀತಿ ಇರಬೇಕಾದ್ರೆ ಒಂದು ದಿನ ಮಾದೇವನು ಮೂಡಲ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿಕೊಂಡು ಕಣ್ಣು ಕೊಟ್ಟಂತಹ ಬೇಡರ ಕನ್ನಯ್ಯ ಹಾಗೂ ಸಂಕಮ್ಮನ ಮಕ್ಕಳಾದ ಕಾರಯ್ಯ, ಬಿಲ್ಲಯ್ಯ ಇವರನ್ನು ದತ್ತುವಾಗಿ ಪಡೆದಿರ್ತಾರೆ. ಇವರು ಒಂದು ಗಳಿಗೆಯೂ ಮಾದೇವನನ್ನು ಬಿಟ್ಟು ಇರೋದಿಲ್ಲ. ಈ ಮೂರು ಮಕ್ಕಳು ಮಾದೇವನನ್ನು ತುಂಬ ಪ್ರೀತಿ ಮಾಡ್ತಿರ್ತಾರೆ. ಮೂರು ಜನ ಮಹಾದೇವರ ಪೂಜೆಗೆ ಹೂ ತರೋದಕ್ಕೆ ಕಡ್ಡಿ ಹಳ್ಳಕ್ಕೆ ಹೋಗಿರ್ತಾರೆ. ಅವರನ್ನು ಮಾಯಾದ ಮಳೆಯ ಮೂಲಕ, ಜಾನಪದ ಹಾಡುಗಳಲ್ಲೆಲ್ಲ ಕೇಳಿದ್ವಿ, ಮಾಯದಂಥ ಮಳೆ ಬಂತಣ್ಣ ಅಂತ. ಆ ಥರ ಆ ಮಾಯದ ಮಳೆಯ ಮೂಲಕ ಪರೀಕ್ಷೆ ಮಾಡ್ತೀನಿ ಅಂತಂದೇಳಿ ಮಹಾದೇವ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಮಾದೇಶ್ವರರು ಅಂದರೆ ಮಹಾದೇವ ಮೊದಲನೇದಾಗಿ ಯಾರ್ಯಾರನ್ನ ಹೆಲ್ಪ್ ಕೇಳ್ತಾರೆ ಈ ರೀತಿ ಪರೀಕ್ಷೆ ಮಾಡೋದಕ್ಕೆ? ದೇವತೆಗಳ ರಾಜ ಇಂದ್ರ, ದೇವೇಂದ್ರ ಅಂತಂದೆಲ್ಲ ಕರಿತೀವಲ್ಲ, ಆ ದೇವೇಂದ್ರನನ್ನು ಕರೆದು ಏನು ಕೇಳ್ತಾರೆ? ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುವಂಥ ಮಾಯದಂಥ ಮಳೆ ಸುರಿಸು ಅಂತಂದೇಳಿ ಕೇಳ್ತಾರೆ. ಅದಾದಮೇಲೆ ವಾಯುದೇವನನ್ನು ಕರೀತಾರೆ. ವಾಯುದೇವನನ್ನು ಕರೆದು ಇಡೀ ಜಗತ್ತು ಬುಗುರಿಯಂತೆ ಬುಗುರಿ ಥರ ತಿರುಗಬೇಕು, ಆ ಥರ ಸುಂಟರ ಗಾಳಿಯನ್ನು ಬೀಸಬೇಕು ಅಂತಂದೇಳಿ ಹೇಳಿದ್ರು. ಯಾರಿಗೆ? ವಾಯುದೇವರಿಗೆ. ಅದೇ ಮಾತಿನಂತೆ ಇಂದ್ರದೇವ ಮತ್ತು ವಾಯುದೇವ ಒಪ್ಕೊಂಡ್ರು. ಇನ್ನು ನಂತರ ಅದಾದಮೇಲೆ ಗುಡುಗಾಜಮ್ಮ, ಅದರಲ್ಲೇ ಇದೆ ಪದ, ಏನು ಕೇಳ್ಬೋದು ಅವ್ರನ್ನಂತ. ಗುಡುಗಾಜಮ್ಮನ ಬಳಿ ಹೋಗಿ ನೀನು ಜೋರಾಗಿ ಗುಡುಗಬೇಕು ಅಂತಂದು ಕೇಳಿದ್ರು. ಅದ್ರ ಜೊತೆಗೆ ನಿನ್ನ ಮಗನಾದ ಬೊಮ್ಮ ಬ್ರಹ್ಮ ತತ್ಸಮ ತದ್ಭವ, ರಾಜ ಕೂಡ ತತ್ಸಮ ತದ್ಭವ, ನಿನ್ನ ಮಗನಾದ ಬೊಮ್ಮರಾಯನನ್ನು ಕರೆದು ಸಿಡಿಲನ್ನು ಬರೆಸ್ಬೇಕು ಅಂತಂದೇಳಿ ಹೇಳ್ತಾರೆ. ಈ ಮಾತಿಗೆ ಗುಡುಗಾಜಮ್ಮ ಒಪ್ಕೊಂಡ್ಲು. ದೇವತೆಗಳ ಪರಿಣಾಮದಿಂದ ಇದ್ದಕ್ಕಿದ್ದಂತೆ ಕಗ್ಗತ್ತಲು, ಕಂಪ್ಲೀಟ್ ಕತ್ತಲು ಉಂಟಾಯಿತು. ಹಗಲತ್ನಲ್ಲೇನೆ ಗುಡುಗು, ಮಿಂಚು, ಮಳೆ ಜೋರಾಗಿ ಪ್ರಾರಂಭ ಆಗೇ ಬಿಡ್ತು. ಈ ರೀತಿ ಪ್ರಾರಂಭ ಆಯಿತು. ಹಂಗೆಲ್ಲ ಪ್ರಾರಂಭ ಆದಮೇಲೆ ಕತ್ತಲಿನಂತೆ ಆಗಿ ಶುರುವಾಗುತ್ತೆ. ಜೋರಾದ ಮಳೆ ಸುರಿಯಿತು. ಆ ಮಳೆಯ ಒಂದೊಂದು ಹನಿ ಯಾವ ಥರ, ಆ ಮಳೆಯ ಒಂದೊಂದು ಹನಿ, ಆ ಗಾತ್ರಗಳು ಚೆಂಡಿನ ಗಾತ್ರದಲ್ಲಿತ್ತು. ಒಂದೊಂದು ಮಳೆ ಹನಿಗಳು ಚೆಂಡಿನ ಗಾತ್ರದಲ್ಲಿ ಸುರಿಯುತ್ತಿತ್ತು. ಆ ಗಂಗೆ ಸುರಿಯುವ ರಭಸಕ್ಕೆ ಆಕಾಶ, ಭೂಮಿಗಳು ಎಲ್ಲ ಒಂದಾಗ್ಬಿಟ್ವು.
ಕಾಡಿನ ಪ್ರಾಣಿಗಳು ಆ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗ್ತವೆ. ದೊಡ್ಡ ದೊಡ್ಡ ಆನೆಗಳನ್ನು ಕೂಡ ಆ ಮಳೆ ಹೊತ್ಕೊಂಡೋಯ್ತು. ಇಂಥ ಭೀಕರ ಮಳೆ ಜೊತೆ ಗುಡುಗಾಜಮ್ಮನ ಪ್ರಭಾವದಿಂದ ಸಿಡಿಲು, ಗುಡುಗು, ಮಿಂಚಿನ ಆರ್ಭಟಕ್ಕೆ 4 ಲೋಕಗಳು ನಡುಗಿ ಹೋದವು. ಇಂಥ ಸಮಯದಲ್ಲಿ ಹಳ್ಳದ ಹೆಸರು ಕಡ್ಡಿಹಳ್ಳ. ಆ ಕಡ್ಡಿಹಳ್ಳದಲ್ಲಿ ಹೂ ತರಕ್ಕೆ ಹೋಗಿದ್ರಲ್ಲ, ಆ ಕನ್ನಯ್ಯ ಅವನ ತಲೆ ಎತ್ತಿ ಕತ್ತೆತ್ತಿ ನೋಡ್ದ. ಎಂದೂ ಬಾರದಂತ ಈ ಮಳೆ ಇಂದು ಇಷ್ಟರ ಮಟ್ಟಿಗೆ ಏಕೆ ಬರ್ತಿದೆ ಅಂತಂದೇಳಿ, ಈ ಕೆಟ್ಟ ಗಂಗೆ ನಮ್ಮನ್ನು ಹೊತ್ಕೊಂಡು ಹೋಗದೆ ಬಿಡೋದಿಲ್ಲ, ಈ ನೀರು ನಮ್ಮನ್ನ ಹೊತ್ಕೊಂಡು ಹೋಗದೆ ಬಿಡೋದಿಲ್ಲ ಅಂತಂದೇಳಿ ಅಲ್ಲಿದ್ದ ಕಾರಯ್ಯ, ಬಿಲ್ಲಯ್ಯ ಮತ್ತೆ ಬೇಡರ ಕನ್ನಯ್ಯ 3 ಜನ ದಿಕ್ಕೆಟ್ಟು ಅಂದ್ರೆ ದಾರಿ ಕಾಣದೆ ದುಃಖ ಪಡ್ತಾರೆ. ಏನ್ ಮಾಡೋದಪ್ಪ, ಮುಂದಿನ ಪರಿಸ್ಥಿತಿ ಹೆಂಗೆ ಅಂತ. ಬಂಧು ಬಳಗ ಇಲ್ಲದವ್ರಿಗೆ ಇಂತಹ ಬಂಧನ ಕೊಟ್ಟಿಲ್ಲಪ್ಪ, ಬಂಧು ಬಳಗನೇ ಇಲ್ಲ ನಮಗೆ, ಎಲ್ಲ ದೇವರೇ ಅಂತ ನಂಬಿದ್ವಿ, ಈ ತರ ಬಂಧನವನ್ನ ಕೊಟ್ಟಿಲ್ಲಪ್ಪ. ಈ ಹುಚ್ಚು ಗಂಗಮ್ಮ ಅಂದ್ರೆ ನೀರು ಬಂದು ನಮ್ಮ ಅಪ್ಪ ಮಾದೇವನ ಗುಡಿಯ ಮುಚ್ಚಿ ಹೋಗ್ತಿದೆ. ನಮ್ಮ ಅಪ್ಪನೇ ಅಂತಂದೆಲ್ಲ ಆಡುಭಾಷೆಯಲ್ಲಿ ಜನಪದ ಗೀತೆಯಲ್ಲಿ ದೇವರನ್ನ ಹೇಳ್ತೀವಲ್ಲ, ಆ ಥರ ನಮ್ಮ ಅಪ್ಪ ಅಂದ್ರೆ ದೇವರು. ನಮ್ಮ ದೇವರ ಗುಡಿಯ ಮುಚ್ಚಿ ಹೋಗ್ತಿದೆ. ನಮ್ಮ ದೇವರ ಮಾದೇವನೇ ಮುಳುಗಿದ ಮೇಲೆ ನಾವು ಬಾಳಲು ಸಾಧ್ಯವಿಲ್ಲ ಅಂತಂದೇಳಿ ಬಾಯಿ ಬಡ್ಕೊಂಡು ಆ ಬೇಡರ ಕನ್ನಯ್ಯ ಬಾಯಿ ಬಡ್ಕೊಳ್ತಾವನೆ. ಏ ದೇವ, ಬ್ಯಾಡರ ಗುಂಪಿಗೆ ಒಲಿದವನೇ, ನಾನು ಬೇಡಿಕೊಳ್ಳುತ್ತಿದ್ದೇನೆ, ನೀನು ಬಂದು ಆ ಮುಖವನ್ನ ತೋರಿಸ್ತಿದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಅಂತಂದೇಳಿ ಹೇಳ್ತಾವನೆ. ಅದೇ ಸಮಯಕ್ಕೆ ನೀರು ಕಡ್ಡಿಹಳ್ಳಕ್ಕೆ ನುಗ್ಗೇ ಬಿಡ್ತು. ಕಡ್ಡಿಹಳ್ಳಕ್ಕೆ ನುಗ್ಗಿ ಅಲ್ಲಿದ್ದ ಮಹಾದೇವ ಅಂದ್ರೆ ಲಿಂಗ, ಶಿವನ ಲಿಂಗ, ಆ ನೀರಿನಲ್ಲಿ ತೇಲ್ತಾ ನೀರಿನ ಸುಳಿಗೆ ಸಿಕ್ಕಿ ಗರಗರನೆ ತಿರುಗ್ತಿತ್ತು. ಆ ರೀತಿ ತಿರುಗ್ತಿರುವಾಗ ಏನು ಮಾಡಲಾಗದೆ ಸುತ್ತಮುತ್ತ ಎಲ್ಲ ಕಡೆ ಬೇಡರ ಕನ್ನಯ್ಯ ನೋಡ್ತಾನೆ. ಅಯ್ಯೋ ನನ್ನಪ್ಪ, ಮಹಾದೇವನನ್ನ ಎಳೆದುಕೊಂಡು ಆ ಗಂಗೆ ಅಂದ್ರೆ ನೀರು ನನ್ನನ್ನು ಎಳೆದುಕೊಂಡು ಮುಂದೆ ಎಳ್ಕೊಂಡು ಹೋಗ್ಬಿಡ್ತಾಳೆ ಅಂತಂದೇಳಿ ಅಂದ್ಕೊಂಡು ಅಲ್ಲೇ ಇದ್ದಂಥ ಬಲಿಯ ಕಲ್ಲು, ಬಲಿ ಕೊಡ್ತಿದ್ರೇನೋ, ಹಂಗಾಗಿ ಆ ಕಲ್ಲಿನ ಹೆಸರು ಬಲಿಯ ಕಲ್ಲು. ಆ ಬಲಿಯ ಕಲ್ಲನ್ನು ಬಲವಾಗಿ ತಬ್ಕೊಂಡು ನಿಂತುಬಿಟ್ಟ ಯಾರು? ಬೇಡರ ಕನ್ನಯ್ಯ. ಬೇಡರ ಕನ್ನಯ್ಯ ಆ ರೀತಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತಬ್ಕೊಂಡು ನಿಂತ್ಕೊಬಿಟ್ಟ. ಇದೆಲ್ಲ ಸಂಗತಿಯನ್ನ ನೋಡ್ತಿದ್ರು ಯಾರು? ಪುಟಾಣಿ ಮಕ್ಕಳು, ಚಿಕ್ಕ ಮಕ್ಕಳು. ಯಾರು? ಕಾರಯ್ಯ, ಬಿಲ್ಲಯ್ಯ. ಆ ಚಿಕ್ಕ ಮಕ್ಕಳು ಏನೂ ಮಾಡೋಕ್ಕಾಗದೆ ಪಾಪ ಅದನ್ನೆಲ್ಲ ನೋಡ್ತಾ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಏನು ಮಾಡೋದು ಮುಂದಕ್ಕೆ ಅಂತ ಗೊತ್ತಾಗದ ಯಾರು? ಪುಟಾಣಿ ಮಕ್ಕಳು, ಚಿಕ್ಕ ಮಕ್ಕಳು ಕಾರಯ್ಯ, ಬಿಲ್ಲಯ್ಯ ಕಣ್ಣೀರು ಸುರಿಸ್ತಿದ್ದಾರೆ. ಸುರಿಸ್ತಾ ಹಂಗೆ ಕೇಳ್ಕೊಳ್ತಾವ ನೋಡಿ, ನಮ್ಮನ್ನು ಬಿಟ್ಟು ನೀನು ಗಂಗೆ ಒಳಗೆ ಹೋಗ್ತಿದ್ದೀಯಾ, ನೀರಿನೊಳಗೆ ಹೋಗ್ತಿದ್ಯಾ? ಅಯ್ಯೋ, ಗುರುವಿಗೆ ಶಿಷ್ಯರಿಲ್ಲ, ಶಿಷ್ಯರಿಗೆ ಗುರುವಿಲ್ಲ. ನಾವು ಸತ್ತರೂ ಚಿಂತೆ ಇಲ್ಲ, ಆ ನಮ್ಮಪ್ಪ ಅಂದ್ರೆ ನಮ್ಮ ದೇವರು ಮಾದೇವನ ಕಾಪಾಡಬೇಕು. ಈ ಜಗತ್ತನ್ನು ಕಾಪಾಡುವ ಆ ಮಾದೇವನನ್ನ ಹಿಡಿಯೋಣ ಅಂತಂದೇಳಿ ಓಡ್ತಾರೆ, ದೇವರನ್ನ ಹಿಡ್ಕೊಳ್ಳೋಣ ಅಂತ ಓಡ್ತಾರೆ. ಅಯ್ಯೋ ಶಿವನೇ, ಹಾಲು ಬೆಣ್ಣೆ ಕೊಟ್ಟು ಹೆತ್ತ ತಾಯಿಯಂತೆ ಸಾಕದೆ ಕಾಪಾಡದೆ, ಗೆಡ್ಡೆ ಗೆಣಸು ಹಾಲು ತುಪ್ಪ ಕೊಟ್ಟೆ, ನಿನ್ನನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಇಂತಹ ಮಕ್ಕಳ ಮಾತುಗಳನ್ನು ಕೇಳಿ ಮಕ್ಕಳ ಪ್ರೀತಿಗೆ ಒಲಿದು ಮಹಾದೇವ ಪ್ರತ್ಯಕ್ಷನಾಗಬೇಕಾಗುತ್ತೆ. ಇಷ್ಟೆಲ್ಲ ಪರೀಕ್ಷೆ ಮಾಡ್ದ ಮಹಾದೇವ. ಅದಾದ್ಮೇಲೆ ಪ್ರತ್ಯಕ್ಷನಾಗಿ ಮಕ್ಕಳಾದ ಕಾರಯ್ಯ ಮತ್ತೆ ಬಿಲ್ಲಯ್ಯರನ್ನು ಎಡಬಲದಲ್ಲಿ ಅಪ್ಕೊಂಡು, ಎಡಗಡೆ ಮತ್ತೆ ಬಲಗಡೆ ಅಪ್ಕೊಂಡು ಆ ಚಿಕ್ಕ ಮಕ್ಕಳ ಪ್ರೀತಿಯಿಂದ ನಾನು ಆದೆ ಮಕ್ಕಳ ಮಾದೇವ ಅಂತಂದು ಹೇಳ್ತಾನೆ ನೋಡಿ. ಶಿಶು ಮಕ್ಕಳಿಗೆ ಒಲಿದ ಮಾದೇವ ಅಂತಂದೇಳಿ ಆ ರೀತಿ ಮಾಯದಂತ ಮಳೆ ಬರ್ತಿತ್ತಲ್ಲ, ಬರ್ತಿದ್ದ ಮಾಯವಾದ ಮಳೆಗೆ ಸನ್ನೆ ಮಾಡಿ ಸಿಗ್ನಲ್ ಕೊಟ್ಟು ಕಳಿಸ್ಬಿಡ್ತಾರೆ ಮಾದೇವ. ಕಾರಯ್ಯ ಬಿಲ್ಲಯ್ಯನನ್ನ ಹೆಗಲ ಮೇಲೆ ಹೊತ್ಕೊಂಡು, ಕಾರಯ್ಯ ಮತ್ತೆ ಬಿಲ್ಲಯ್ಯನನ್ನ ಹೆಗಲ ಮೇಲೆ ಹೊತ್ಕೊಂಡು ಗುಡಿಯೊಳಗೆ ಅಂದ್ರೆ ದೇವಸ್ಥಾನದೊಳಗಡೆ ಮಹಾದೇವನು ಬಂದ, ಟೆಂಪಲ್ ಒಳಗಡೆ.
ಈ ರೀತಿ ಮಹಾದೇವ ಅಂದರೆ ಶಿವ ಅಥವಾ ನಾವು ನಂಬಿರುವ ದೇವರು ಇಲ್ಲಿ ಅದನ್ನೇ ಪ್ರತ್ಯೇಕವಾಗಿ ಒತ್ತಿ ಹೇಳಿರೋಂಥದ್ದು. ಮಹಾದೇವ, ನಾವು ಜನಪದ ಹಾಡುಗಳನ್ನೆಲ್ಲ ಕೇಳಿರ್ತೀವಲ್ಲ, ಇದೇ ಥರ ಮಹಾದೇವ ನಂಬಿದವರ ಮನದಲ್ಲಿ ತುಂಬಿ ತುಳುಕುತ್ತಾ ಇರ್ತಾನೆ ಅಂತಂದೇಳಿ ಈ ಜನಪದದ ಅಥವಾ ಜಾನಪದದ ಪದ್ಯದಲ್ಲಿ ತುಂಬ ಚೆನ್ನಾಗಿ ಭಕ್ತಿಯಿಂದ ಹಾಡು ಭಾಷೆಗಳ ಮೂಲಕ ತಿಳಿಸ್ಕೊಡೋಂಥ ಪ್ರಯತ್ನ ತುಂಬ ಚೆನ್ನಾಗಿ ನಡೆದಿದೆ. ಇನ್ನೂ ಹೆಚ್ಚಿನದಾಗಿ ಆ ಜಾನಪದ ಕಾವ್ಯದ ಪರಿಚಯ ಕೂಡ ಇದೆ, ಗಮನಿಸಿ. ಅದರ ಜೊತೆಗೆ ಮುಂದಿನ ಪುಟದಲ್ಲಿ ಪದಕೋಶಗಳಿವೆ. ಆಡು ಭಾಷೆಗೆ ಗ್ರಾಂಥಿಕ ಭಾಷೆಯ ಪದಗಳಾಗ್ಬೋದು, ಮೂಡಲ ಅಂದರೆ ಪೂರ್ವ ದಿಕ್ಕು, ಏಗ ಅಂದರೆ ಯೋಗ, ಇದೆಲ್ಲ ಈ ರೀತಿ ನೋಡ್ಬೋದು. ಇನ್ನು ಸಂದರ್ಭದ ಪ್ರಶ್ನೆಗಳು, ಇಂಥ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇರ್ತಾರೆ. ಯಾವ ಪ್ರಶ್ನೆಗಳನ್ನು? ಸತ್ಯವುಳ್ಳ ಬ್ಯಾಡರ ಕನ್ನಯ್ಯ, ಸತ್ಯವುಳ್ಳ ಬ್ಯಾಡರ ಕನ್ನಯ್ಯ. 8ನೇ ಪ್ರಶ್ನೆ, ಗುಡಿಗೆ ಬಂದಾರು ಮಹಾದೇವ. ಈ ಕಥೆನೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ರೆ ಒಂದು ವಾಕ್ಯಕ್ಕೆಲ್ಲ ಆನ್ಸರ್ ಮಾಡ್ಬೋದು. 2-3 ವಾಕ್ಯಗಳಲ್ಲಿ ಸಿಡಿಲು ಗುಡುಗುಗಳನ್ನು ಕಳುಹಿಸು ಎಂದು ಮಹಾದೇವ ಯಾರನ್ನು ಕೇಳುತ್ತಾನೆ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಇನ್ನು 7ನೇ ಪ್ರಶ್ನೆ, ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲಹಿದನು ಅಂತ ಕೇಳ್ತಿರ್ತಾರೆ. 5-6 ವಾಕ್ಯದಲ್ಲಿ 3ನೇ ಪ್ರಶ್ನೆ, ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ ಅಂತಂದು ಕೇಳ್ತಿರ್ತಾರೆ. ಇಷ್ಟೆಲ್ಲ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.